ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋ ದೇವಸ್ಥಾನ ಯಾವ್ದಾದ್ರು ಕೊಟ್ಟಿಯೂರ್ ಕಡೆ ಹೋಗ್ತಾ ಇದೀವಿ ಗಾಯ್ ಸರ್. ನಮ್ಮ ಮೋಹನ್ ಅವ್ರು ಬರ್ತಾ ಇದಾರೆ, ತಗೊಂಬರ್ರಿ. ಕೊಟ್ಟಿಯೂರ್ ದೂರ ಕಣಪ್ಪ, ಮಧ್ಯದಲ್ಲಿ ಏನು ಸಿಗಲ್ಲ, ಬಂದ್ರೆ ತಿನ್ಕೊಂಡ್ಬಂದ್ರೆ. ಸಿಕ್ಕಾಪಟ್ಟೆ ಟ್ರಾಫಿಕ್, ಏನಿದು ವೆಹಿಕಲ್ಗಳು ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇರೋದಲ್ಲ ಇವರೆಲ್ಲ. ಅಲ್ಲಿ ಕೆಲವರು ವಿಡಿಯೋ ಮಾಡ್ತಾ ಇದಾರೆ, ಕನ್ನಡಿಗರ ಮೇಲೆ ಮಾಡ್ತಾ ಇದಾರೆ ಈ ತರ ಅಂತ. ಕರ್ನಾಟಕದವ್ರು ಅಂದ್ರೆ ಕೆಕ್ಕರಿಸ್ಕೊಂಡು ನೋಡ್ತಾರೆ, ಹಂಗೇನೆ. ಊರಿಗೆ ಒಂದ್ ರೂಲ್ಸ್, ಕರ್ನಾಟಕದವ್ರಿಗೆ ಒಂದ್ ರೂಲ್ಸ್. ಯಾಕಾದ್ರೂ ಬಂದಿದ್ದೀರಾ ನೀವು, ಹೋಗ್ಬಿಡ್ರಿ ಅನ್ನೋ ತರ ಟ್ರೀಟ್ ಮಾಡ್ತಿರ್ತಾರೆ ನಮ್ಗಳನ್ನ. 6 ಗಂಟೆ 7 ಗಂಟೆ ಕ್ಯೂ ನಿಂತ್ಕೊಂತ ಇದೀರಾ, 1,000 ಬೇರೆ ಟಿಕೆಟ್ಸ್ ತಗೊಂತಾ ಇದಾರಂತೆ. ಕಾಲಲ್ಲಿ ನೀರೆಲ್ಲ ಎರಸ್ತಾ ಇದಾರೆ. ಹೆಣ್ಮಕ್ಳು ಅನ್ನೋದು ನೋಡ್ತಾ ಇಲ್ಲ, ಗಂಡ್ ಮಕ್ಳು ಅನ್ನೋದು ನೋಡ್ತಾ ಇಲ್ಲ ಅವರು. ಹಾ ಶರ್ಮಣ್ಣನ ತರಿ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಇದಲ್ಲ ಅದು ಎಬ್ಬುಲಿ ನಾನು. ಕರ್ನಾಟಕ ಇಲ್ಲ ಅಂದ್ರೆ ನಮ್ಗೆ ವಿಡಿಯೋ ಒಂಥರ ಸಿಗ್ನೇಚರ್ ಸ್ಟೈಲ್ ಆಗಿ ಹೋಗ್ಬಿಟ್ಟೈತೆ. ವಿಡಿಯೋ ಮಾಡಕ್ಕೆ ಆಕ್ಚುಲಿ ಕರ್ನಾಟಕ ಇದ್ರೇನೆ ಕಾನ್ಫಿಡೆನ್ಸ್. ನಾವ್ ಯಾರನ್ನ ನೋಡ್ತಿದೀವಿ ಗೊತ್ತಾಗಲ್ಲ, ಅವ್ರು ನಮ್ಮನ್ನ ನೋಡ್ತಿದಾರ ಗೊತ್ತಾಗಲ್ಲ. ಕಣ್ಮುಚ್ಕೊಂಡು ಮಾಡಿದ್ರು ಗೊತ್ತಾಗಲ್ಲ. ಹೌದಾ? ಹಾ, ಈಗ ಎಲ್ಲರಿಗೂ ವೆಲ್ಕಮ್ ಮಾಡೋಣ. ನಮಸ್ತೆ ಗೆಳೆಯರೇ ಮತ್ತು ಗೆಳತಿಯರೇ. ಫಸ್ಟ್ ಗೆಳತಿಯರು ಹೇಳು, ಆಮೇಲೆ ಗೆಳೆಯರು ಹೇಳು. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಓಕೆ ಆಯ್ತು. ನಮಸ್ತೆ ಗೆಳತಿಯರೇ ಮತ್ತು ಗೆಳೆಯರೇ. ನನ್ನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ, ಎಲ್ಲಾರು ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋ ದೇವಸ್ಥಾನ ಯಾವ್ದು ಅಂತ ಅಂದ್ರೆ ಯಡಿಯೂರ್ ಹೋಗ್ತಾ ಇದೀವಿ. ಯಡಿಯೂರಲ್ಲ ಕಣಲ್ಲ, ಈ ಕೊಟ್ಟಿಯೂರ್ ಕೊಟ್ಟಿಯೂರ್ ಕಡೆ ಹೋಗ್ತಾ ಇದೀವಿ ಗಾಯ್ ಸರ್. ನೋಡಿ, ಅಲ್ಲಿ ಬಾಯ್ಸ್ ಆಲ್ರೆಡಿ ರೆಡಿ ಇದಾರೆ. ಈಗ ನಾವು ರೆಡಿ ಇದೀವಿ. ಇನ್ನೇನೀಗ ಕೊಟ್ಟಿಯೂರ್ ಕಡೆ ನಮ್ಮ ಪ್ರಯಾಣ ಶುರು ಮಾಡ್ತಾ ಇದೀವಿ. ಬನ್ನಿ, ಜರ್ನಿ ಹೆಂಗಿರುತ್ತೆ, ಎಲ್ಲಿಂದ ಹೋಗ್ತೀವಿ, ಏನ್ ಮಾಡ್ತೀವಿ ಎಲ್ಲ ನಿಮ್ಗೆ ಕಂಪ್ಲೀಟ್ ತೋರಿಸ್ತೀವಿ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಹೆಂಗಿದೆ ಜನ ಸಾಗರ ಅಂತ ನೋಡೋಣ. ಈ ವ್ಲಾಗ್ ಎಲ್ಲ ಮಾಡ್ಬೇಕಾದ್ರೆ ಏನಿದು ಅಂತ ಅಂದ್ರೆ, ಹಾಡಾಕೊಂಡು ಮಾಡಕ್ಕಾಗಲ್ಲ, ಅದೊಂದೇ ಬೇಜಾರು. ಜರ್ನಿ ವಿತೌಟ್ ಸಾಂಗ್ ಹೋಗ್ಬೇಕಾಗುತ್ತೆ. ತುಂತುರು ಅಲ್ಲಿ ನೀರ ಹಾಡೆ, ನಾವೇ ಹಾಡು ಹೇಳ್ಕೊಂಡು ಯಾಕೆ ಈ ಹಾಡು ಬಂತು? ತುಮಕೂರು ಅಂದ್ವಲ್ಲ ಅವಲೇ, ಅದಕ್ಕೆ ಅದೆಲ್ಲೋ ಸಿಂಕ್ರನೈಸ್ ಆಗೋಗ್ಬಿಟ್ಟು ಅವಲೇ ತುಮಕೂರು ಅಂದ್ವಿ ಗಾಯ್ಸ್, ಅದಕ್ಕೆ ಈ ತುಂತೂರು ಸಾಂಗ್ ಬರ್ತಾ ಇದೆ ಬಾಯಿಗೆ. A few moments later. ಇನ್ನ ಜರ್ನಿನೇ ಶುರು ಆಗಿಲ್ಲ, ಆಗ್ಲೇ ಡಬ್ಬ ನನ್ ಮಕ್ಳು ಸ್ನಾಕ್ಸ್ ಗೆ ಬ್ರೇಕ್ ಹಾಕಿದ್ದಾರೆ. ಮೋಹನ್, ಏನ್ ತಗೊಂಬರ್ತೀಯ? ನಮ್ಮ ಮೋಹನ್ ಅವ್ರು ಬರ್ತಾ ಇದಾರೆ, ತಗೊಂಬರ್ರಿ ಅಂದ್ರೆ. ಕೊಟ್ಟಿಯೂರ್ ದೂರ ಕಣಪ್ಪ, ಮಧ್ಯದಲ್ಲಿ ಏನು ಸಿಗಲ್ಲ, ಬಂದ್ರೆ ತಿನ್ಕೊಂಡ್ಬನ್ರಿ. ತಗೊಂಬನ್ನಿ ಏನೋ ಸ್ನಾಕ್ಸ್. ಏನ್ ತಿಂತೀರಾ? ಯಾವ್ದಾರ ಇರ್ಲಿ, ಒಂಚೂರು ಸಕ್ಕರೆ ಕಡಿಮೆ ಇರತ್ತ. ಸಕ್ಕರೆ ಕಡಿಮೆ ತಗೊಂಬತ್ತೀನಿ ತಡೀರಿ. ನಾವ್ ಏನಕ್ಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾ? ನಾವ್ ಹೇಳಿದ್ರೆ ನಮಗ್ ಟ್ಯಾಕ್ಸ್ ಹಾಕ್ತಾರೆ, ಈಗ ಅದಕ್ಕೆ ಅವ್ರಿಗೆ ಟ್ಯಾಕ್ಸ್ ಹಾಕ್ಸ್ತೀವಿ. ಇವಾಗ ತಗೊಂಬರ್ಲಿ. ಧನಿಯಾ ಪುಡಿ ಹೆಂಗ ಈಗ ಡಯಟ್ ಎಲ್ಲ ನೋಡಿ. 6 ಪ್ಯಾಕ್ ಬರುತ್ತೆ, ನೋಡ್ತಾ ಇರು. ಎಷ್ಟು ಪ್ಯಾಕ್ ಬೇಕಪ್ಪ? ಪನ್ನೀರ್ ಪ್ಯಾಕ್. ಈಗ ಬ್ರೇಕ್ ಆಗಿದೆ, ಲೆಟ್ಸ್ ಗೋ. ಇನ್ನ ಹುಡುಗಿರು RCB ಡ್ರೆಸ್ ಹಾಕೊಂಡು ಓಡ್ತಾವ್ರೆ. ಮ್ಯಾಚ್ ಮುಗಿದ 1 ವಾರ ಆಯ್ತು. ಯಾವ್ದು ಹುಡುಗಿ RCB ಡ್ರೆಸ್ ಹಾಕೊಂಡು. ಸಿಕ್ಕಾಪಟ್ಟೆ ಟ್ರಾಫಿಕ್ ರೋಡ್ ಅಂತೂ. ಹಾಫ್ ಅನ್ ಅವರ್ ಇಂದ ಏನ್ ಬೈಕಲ್ಲೇ ಬರ್ತಾವ್ರಲ್ಲಪ್ಪ ಎಲ್ಲ. ಇನ್ನ ಅಲ್ಲಿ ಯಾವ ತರ ಜಾಮ್ ಆಗ್ತೀವಿ ಅಂತ ಗೊತ್ತಿಲ್ಲ. ನಾವು ವಿಡಿಯೋ ಮಾತ್ರ ನೋಡಿ, ಈ ತರ ಬೋರ್ಡ್ ಏನು ನೋಡ್ಬೇಡಿ. ನಾವ್ ಎಲ್ಲಿದೀವಿ, ಎಲ್ಲಿ ಹೋಗ್ತಿದೀವಿ ಅನ್ನೋದು ಹಂಗೆ ಸ್ವಲ್ಪ ಕಮೆಂಟ್ ಹಾಕ್ಬಿಡಿ. ಯಾಕೆ ಯಾರಾದ್ರೂ ಆ ಕಡೆ ಏನಿದು ವೆಹಿಕಲ್ಗಳು ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇರೋದಲ್ಲ ಇವರೆಲ್ಲ? ಮುಗಿಸ್ಕೊಂಡ್ ಬರ್ತಿರೋರು. ಅಯ್ಯಪ್ಪ, ಒಳ್ಳೆ ದರ್ಶನ ಅನ್ಸುತ್ತಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರಂಗಿದೆ. ನೀವಿಬ್ರು ಅಲ್ಲಿ ಹೋದ್ಮೇಲೆ ಮಾತಾಡ್ಕೊಂಡ್ರು, ಅಲ್ಲಿ ಮಾತಾಡೋದಿರುತ್ತೆ. ಬೈಕಲ್ಲೇ ಹೋಗ್ತಿದಾರೆ ಎಷ್ಟೋ ಜನ. ಈ ಕಾರ್ ಅವರು ಇನ್ನ ಇಲ್ಲೇ ಇದಾರೆ ಗಾಯ್ಸ್. ಎರಡು ಒಂದೇ ಕಾರು. ಇವೆರಡ್ರಲ್ಲಿ ಯಾವ್ದು ಇದೆ ಇದೇನಾ? ಇದಲ್ಲ, ಇದ್ರ ಮುಂದ್ಗಡೆ ಇದು. ಇದ್ರಲ್ಲಿ ಯಾವ ತಲೆಗಳೇ ಕಾಣ್ತಾ ಇಲ್ಲ. ಅವ್ರ ರಕ್ಷಿ ಇದ್ರಲ್ಲೇ ಇದನ್. ಇದೇ ಕಾರ್ ಎರಡು ಸೇಮ್ ಟು ಸೇಮ್ ಕಾರ್ ಹೋಗ್ತಾ ಇದೆ. ಇವೆರಡರಲ್ಲಿ ಯಾವ ಕಾರು ಅಂತ ನಮಗೂ ಗೊತ್ತಿಲ್ಲ. ಕಂಡುಹಿಡಿಬೇಕೀಗ. ಈಗ ನೋಡೋಣ. ಕಾರ್ ನಂಬರೇ ನೋಡ್ಕೊಂಡಿಲ್ಲ ನೋಡಿ. ಅದು ಸೇಮ್ ಕಾರ್, ಇದು ಸೇಮ್ ಕಾರ್. ಅದೇ ಅನ್ಕೋತೀನಿ. ಇಲ್ಲ ಇದೆ.
ಗೈಸ್ ರೋಡ್ ನೋಡಿ ಸಕ್ಕದಾಗಿದೆ, ಅದಕ್ಕೆ ಎಲ್ಲರೂ ಮುಗಿಬಿದ್ದು ಹೋಗ್ತಾ ಇದಾರೆ ಅನ್ಸುತ್ತೆ. ಒಳ್ಳೊಂದು ಟ್ರಾಫಿಕ್ ಅಂತೂ ಮಾತಾಡಂಗಿಲ್ಲ, ಸಿಕ್ಕಾಪಟ್ಟೆ ಇದೆ. ಒಂದ್ ಕಡೆ ಟ್ರಾಫಿಕ್ ಆಗಿತ್ತು, 20 ಮಿನಿಟ್ಸ್ ವೆಯ್ಟ್ ಮಾಡಿದೀವಿ ಜಸ್ಟ್ 10 ಮೀಟರ್ಸ್ ಮುಂದೆ ಬರೋದಕ್ಕೆ. ನೋಡಿ ಯಾವ ತರ ಇದೆ ಟ್ರಾಫಿಕ್ ಅಂತ. ಅಯ್ಯಪ್ಪ ಇಲ್ಲೋಡಿ ಗೈಸ್, ಓಹೋ ರೀಲ್ಸ್ ಎಲ್ಲರೂ ರೀಲ್ಸ್ ಬಿಡಲ್ಲ ಹುಡುಗಿರಿ, ಏನ್ ಮಾಡ್ತೀರಾ ಗೈಸ್? ನೋಡಿ ಜಿಂಕೆ ಫೋಟೋ ಎಲ್ಲ ನೋಡ್ತಾ ಇದೀರಾ? ಜಿಂಕ ಜಿಂಕ ಓಹೋ ಇದ್ಯಾವ್ದು ಟೂರಿಸ್ಟ್ ಸ್ಪಾಟ್ ಯಾವ್ದು ಇದೆ ಇಲ್ಲಿ? ಯಾವ್ದು ಇಷ್ಟೊಂದು ಕಾರ್ಗಳಿದಾವೆ ಇಲ್ಲಿ ಗೈಸ್. ಇಲ್ಲಿ ಯಾವ್ದೋ ಟೂರಿಸ್ಟ್ ಸ್ಪಾಟ್ ತರ ಬೇರೆ ಹಾಕಿದ್ದಾರೆ. ಅಕ್ಕ ಸಿಕ್ಕಾಪಟ್ಟೆ ಜನ ಇದಾರೆ. ರೋಡಿಂದ ಆ ಕಡೆ ಹೋಗಕ್ಕ, ಸೈಡ್ ಹೋಗ್ರಿ. ಇವನಾಗ ಇಲ್ಲೇ ಹಾಕ್ಬಿಟ್ಟ. ಓ ಏನು ಅಂತ ಚೆಕ್ ಮಾಡಕ್ ಇಲ್ಲೇ ಹಾಕೊಂಡಿದ್ದಾರೆ ಗೈಸ್. ಇವರು ದೂರಲ್ವಾ ಅವರು? ಅವ್ರೆ ನಮ್ಮವ್ರೆ. ಏ ದೇವಸ್ಥಾನ ಬಂತು ಅನ್ಕೊಂಡ್ಬಿಟ್ರ? ಇನ್ನ ಇವಾಗ ತಾನೇ ಹತ್ತತ್ರ ಒಂದ್ ಎಷ್ಟೋ ಅವರ್ ಆಯ್ತು ಶುರು ಮಾಡಿ. 5 hours 4 minutes ಆಗಿದೆ ಜರ್ನಿ ಸ್ಟಾರ್ಟ್ ಆಗಿ ಅಷ್ಟೇ. ಗೈಸ್ ಇದು ಯಾವ್ದೋ ಜಾಗದಲ್ಲಿ ನಿಲ್ಸಿದಾರೆ ಈಗ. 332 ಇದೆಯಾ ಅಷ್ಟೇ. ಬರೋ ಇಲ್ಲೇ, ಬನ್ನಿ ರೆಸ್ಟ್ ಜಾಸ್ತಿ ಹೊತ್ತು ಕಾರ್ ಓಡಿಸೋದಲ್ಲ ಅಂತ. 5 years ದನ್ಯ ಬಂದಿರೋದು. ಬನ್ನಿ, ತುಂಬಾ ಲಾಂಗ್ ಜರ್ನಿ ಆಗಿದೆ. ಯಾವ್ದು ಚೆನ್ನಾಗಿದೆ, ಆನ್ ದ ವೇ ಸಿಕ್ತ ಗೈಸ್ ಜಾಗ ಇದು. ಕೊಟ್ಟಿಯಾರ್ ರೋಡ್ ಅಲ್ಲೇ ಸಿಗುತ್ತೆ. ಮೋಹನ್ ಯಾವ್ದು ಆನ್ ದ ವೇ ಸಿಕ್ಕಿದ್ದ ಜಾಗ ಚೆನ್ನಾಗಿದೆ, ಯಾವ್ದು ಒಂಥರ ರೋಡ್ ಅಂತೂ ಸಕ್ಕದಾಗಿದೆ ಮೋಹನ್. ಇದು ಕೊಡ್ಚಾದ್ರಿನ ಇದು ಕೊಡಾಯೂರು ಹೋಗ್ತಾ ಇರೋದು. ಈಗ ರಿಯಾಲಿಟಿ ಹೇಳೋ ಸಮಯ ಬಂದಿದೆ ಗೈಸ್. ಯಾವ ಕೊಟ್ಟಿಯೂರ್ಗೂ ಹೋಗ್ತಾ ಇಲ್ಲ ಎಲ್ಲ. ನಮ್ ತುಮಕೂರು ನಾವ್ ಚಿನ್ಮೆಗ್ ಬಂದಿದೀವಿ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ ಮಗನ್. ಏನಕ್ಕೆ ಕೊಟ್ಟಿಯೂರ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ವಿ ಗೊತ್ತಾ ಗೈಸ್? ಏನಕ್ಕೆ ಈ ತರ ಕೊಟ್ಟಿಯಾರು ಅದು ಇದು ಅಂತ ಹೇಳಿದ್ವಿ ಸ್ಟಾರ್ಟಿಂಗ್ ಇಂದ ಅಂತ ಅಂದ್ರೆ, ಈಗ ನೋಡ್ತಾ ಇದೀರಾ ನೀವೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ರೀಲ್ಸ್ ಬರ್ತಾ ಇದಾವೆ. ಎಲ್ಲಾರು ಹೋಗೋಗಿ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಮಾಡಿ ಎಲ್ಲಾರು ಒಡ್ಸ್ಕೊಂಡು ಬೈಸ್ಕೊಂಡು ಬರ್ತಾ ಇದಾರೆ. ಅಲ್ಲಿ ಕೆಲವರು ವಿಡಿಯೋ ಮಾಡ್ತಾ ಇದಾರೆ, ಕನ್ನಡಿಗರ ಮೇಲೆ ಮಾಡ್ತಾ ಇದಾರೆ ಈ ತರ ಅಂತ. ಕರ್ನಾಟಕದವ್ರು ಅಂದ್ರೆ ಕೆಕ್ರಿಸ್ಕೊಂಡು ನೋಡ್ತಾರೆ ಹಂಗೇನೆ. ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ. ನಮ್ ಕನ್ನಡದವ್ರಂತೂ ದಯವಿಟ್ಟು ಕೊಟ್ಟಿಯೂರ್ಗೆ ಹೋಗಕ್ ಹೋಗ್ಬೇಡಿ. ಊರ್ಗೆ ಒಂದ್ ರೂಲ್ಸ್, ಕರ್ನಾಟಕದವ್ರಿಗೆ ಒಂದ್ ರೂಲ್ಸ್. ಯಾಕಾದ್ರೂ ಬಂದಿದ್ದೀರಾ ನೀವು ಹೋಗ್ಬಿಡ್ರಿ ಅನ್ನೋ ತರ ಟ್ರೀಟ್ ಮಾಡ್ತಿರ್ತಾರ ನಮ್ಗಳನ್ನ. ಈ ತರ ಬೈಸ್ಕೊಳ್ಳೋದು ಅಲ್ಲಿ ಕೆಲವ್ರಿಗೆಲ್ಲ ಹೊಡಿತಾ ಇದಾರೆ ಕೂಡ. ನಾವು ನೋಡಿರೋ ಪ್ರಕಾರ, ಅಲ್ಲಿಗೆ ಹೋಗಿ ನೋಡಿಲ್ಲ, ವಿಡಿಯೋಗೂ ನೋಡಿರೋ ಪ್ರಕಾರ ನಮ್ ಫ್ರೆಂಡ್ಸ್ ತುಂಬಾ ಜನ ಹೋಗಿದ್ದಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಹೈಪ್ ಮಾಡ್ಕೊಂಡು ಹೋಗ್ಬಿಟ್ಟಿದೀರ. ಅಲ್ಲಿ ನೋಡ್ಕೊಂಡ್ರೆ 6 ಗಂಟೆ 7 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂತ ಇದೀರಾ. 1,000 ಬೇರೆ ಟಿಕೆಟ್ ತಗೊಂತಾ ಇದಾರಂತೆ. ಕರ್ನಾಟಕದಲ್ಲಿ ಆತರ ತುಂಬಾ ಪ್ಲೇಸಸ್, ಸಿಕ್ಕಾಪಟ್ಟೆ ಪ್ಲೇಸಸ್ ಇದಾವೆ. ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿಂದ ಹೋಗ್ಬಿಟ್ಟು ನೀವು ಬೇರೆ ರಾಜ್ಯದಲ್ಲಿ ಅದನ್ನೇನೋ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೋಗಿ ಜಾಗ ಮುಗಿಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಅಲ್ಲಿ ಏನ್ ಗೊತ್ತಾ, ಸ್ಪಾಟ್ ವಿಡಿಯೋಗಳು ಮಾಡ್ತಾ ಇರೋದು. ಲೈನ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ, ಯಾವನು ಬರ್ಬೇಡಿ ಅದು ಇದು ಅಂತ. ಕರೆಕ್ಟ್ ಅವ್ರು ಹೇಳ್ತಾರೆ, ಯಾಕಂದ್ರೆ ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ, ಅವ್ರಿಗೆ ಆತರ ಫೀಲ್ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ನಾವ್ ಹೇಳಕ್ ಆಗಲ್ಲ. ಯಾಕೆ ಗೊತ್ತಾ, ಅವ್ರು ಈ ತರ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಷ್ಟು ಜನ ಬರ್ತಾರೆ, IPL RCB ಆಯ್ತಲ್ಲ, ಮೇ ಬಿ ಹಂಗೂ ಇರ್ಬೋದು. ಅವರು ಎಷ್ಟು ಮ್ಯಾನೇಜ್ ಬೇಕು ಮಾಡೋದು ಅದ್ ಮಾಡ್ತಾ ಇದಾರೆ. ಅದನ್ನ ಮಿತಿ ಮೀರಿ ಜನ ಹೋದಾಗ ಅವರು ಕೂಡ ಏನು ಮಾಡಕ್ಕಾಗಲ್ಲ. ಸೊ ನೀವು ಅದನ್ನ ನೋಡ್ಕೊಂಡು ಕೆಲವ್ರು ಆಗ್ತಾ ಇದಾರೆ, ಯಾರು ಬರ್ಬೇಡ್ರಿ ಅಂತ. ಕೊಟ್ಟಿವ್ರು ಪ್ಲಾನ್ ಮಾಡಿರೋರು ಇವಾಗ್ಲೇ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸುಮಾರು 10 ಕಿಲೋಮೀಟರ್ ಕಾರ್ಗಳು, ಬೈಕರ್ಸು ಫುಲ್ಲು ಜಾಮ್ ಆಗಿದೆ. ಆದ್ರೂ ಕೇಳ್ತಾ ಇಲ್ಲ, ಮುನ್ನುಕ್ಕೊಂಡು ಓಡ್ತಾನೆ ಇದೀರಾ, ನಾನು ನೋಡ್ತೀನಿ ಅಂತ. ನಾವುಗಳು ಹೊರಟ್ಬಿಟ್ಟಿದ್ವಿ ಗೈಸ್. ಆಲ್ಮೋಸ್ಟ್ ಕೊಟ್ಟಿಯೂರ್ಗೆ ಹೋಗ್ಬಿಡೋಣ, ಒಳ್ಳೆ ಟ್ರೆಂಡಿಂಗ್ ಟಾಪಿಕ್ ಕಂಟೆಂಟ್ ಮಾಡ್ಕೊಂಬಿಡೋಣ ಅಂತ ಅನ್ಸ್ತಿತ್ತು. ಆಮೇಲೆ ಎಷ್ಟೋ ಜನ ವಿಡಿಯೋಗಳು ಹಾಕಿರೋದು ನೋಡಿ ನಾವು ಡಿಸೈಡ್ ಆದ್ವಿ ಹೋಗೋದ್ ಬೇಡ ಅಂತ. ಆಲ್ಮೋಸ್ಟ್ ನನ್ಗನ್ಸ್ದಂಗೆ ನಮ್ ಪ್ರಕಾರ ಹೋಗ್ತಾ ಇರೋದು, ಎಲ್ಲಾರು ಹೋಗ್ತಾ ಇದಾರೆ, ಏನೋ ಟ್ರೆಂಡಿಂಗ್ ಅಲ್ಲಿ ಇದೆ, ನಾವು ಹೋಗ್ಬಿಡೋಣ ಅನ್ನೋ ರೀತಿಲಿ ಹೋಗ್ತಾ ಇದೀರಾ. ಸೊ ಆ ರೀತಿ ಹೋಗ್ಬೇಡಿ. ಹೋದ್ರೆ ಇದೇ ರೀತಿಯಲ್ಲಿ ಆಗ್ತಾ ಇದೆ ನೋಡಿ. ಅಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಹೊಡಿತಾ ಇದಾರೆ, ತಳ್ತಾ ಇದಾರೆ, ಕಾಲಲ್ಲಿ ನೀರೆಲ್ಲ ಎರಸ್ತಾ ಇದಾರೆ. ಹೆಣ್ಮಕ್ಳು ಅನ್ನೋದು ನೋಡ್ತಾ ಇಲ್ಲ, ಗಂಡ್ಮಕ್ಳು ಅನ್ನೋದು ನೋಡ್ತಾ ಇಲ್ಲ. ಅವರು ಸಿಕ್ಕಾಪಟ್ಟೆ ಸ್ವಲ್ಪ ರಫ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ. ಒಳ್ಳೇದು ಮಾಡ್ತಾ ಇರ್ಬೋದು, ನಮ್ಗೆ ಅದು ಕಾಣಿಸ್ತಾ ಇಲ್ಲ. ನಮಗೆ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದ್ ಮಾತ್ರ ನಮ್ಗೆ ಕಾಣ್ತಾ ಇದೆ. ಈ ಜಾಗ ಒಟ್ನಲ್ಲಿ ನಾನು ಕೇಳಿರಂಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತೆ. ಹೋಗಿ ನಾರ್ಮಲ್ ಟೈಮಲ್ಲೂ ವಿಸಿಟ್ ಮಾಡಿ. ಇವೆಲ್ಲ ಒಂಚೂರು ಹೈಪ್ ಮುಗಿದ್ಮೇಲೆ ಆದಷ್ಟು ಹೋಗ್ ಬನ್ನಿ, ಈಗ ಯಾರು ಹೋಗ್ ಬರ್ಬೇಡಿ ಅಂತ ಹೇಳಕ್ಕೋಸ್ಕರ ಈ ವಿಡಿಯೋ ಮಾಡಿದ್ವಿ. ನಾವು ಕನ್ನಡಿಗರಿಗೆ ಏನ್ ಕೇಳ್ಕೊಳ್ಳೋದಂದ್ರೆ,
ಕರ್ನಾಟಕದಲ್ಲೂ ತುಂಬಾ ಪ್ಲೇಸಸ್ಗಳಿದೆ, ಇದನ್ನ ಕವರ್ ಮಾಡ್ಕೊಳ್ಳಿ. ಇವೆಲ್ಲ ಟ್ರೆಂಡಿಂಗ್ ಮುಗಿದ್ಮೇಲೆ ಇಂಥ ಜಾಗಗಳಿಗೆ ಹೋಗಿ ಬನ್ನಿ. ಇವೆಲ್ಲ ಸ್ವಲ್ಪ ಎಲ್ಲ ಹೋಗ್ತಾ ಇದಾರೆ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ದಯವಿಟ್ಟು ಯಾರು ಹೋಗ್ಬೇಡಿ. ಮುಗಿದ್ಮೇಲೆ ಹೋಗೋಣ ನಾವು. ಎಲ್ಲ ಟ್ರೆಂಡಿಂಗ್ ಇವೆಲ್ಲ ಮುಗಿದ್ಮೇಲೆ ಐಪ್ ಎಲ್ಲ ಇಳಿದ್ಮೇಲೆ ಹೋಗಿ ಬರ್ತೀವಿ. ಓಕೆ, ಈ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ರೆಗ್ಯುಲರ್ ವ್ಲಾಗ್ನ ಮುಂದುವರ್ಸೋಣ. ನಾವೀಗ ಕರೆಕ್ಟ್ ಕೊಟ್ಟಿಯೂರು ಬಂದಿದೀವಿ ಅಂತ ಹೇಳ್ತಾ ಇದ್ವಿ. ಕೊಟ್ಟಿಯೂರ್ಗೆಲ್ಲ ಬಂದಿರೋದು ಇದು ನಮ್ಮ ತುಮಕೂರು ನಾಮಚಿಲ್ಮೆಗೆ ಬಂದಿದೀವಿ ನಾವು. ಕೆಲವ್ರಿಗೂ ಗೊತ್ತಿ ದೇವರಾಯನದುರ್ಗ ನಾಮಚಿಲ್ಮೆ ದೇವರಾಯನದುರ್ಗಕ್ಕೆ ಬಂದಿದೀವಿ. ರೋಡ್ ನೋಡ್ತಿದ್ದಂಗೆ ಕೆಲವ್ರು ಆಲ್ಮೋಸ್ಟ್ ಕಣ್ಣಿಟ್ಕೊಂಡಿರ್ತಾರೆ ಎಲ್ಲಿಗೆ ಬಂದಿರ್ತೀವಿ ಅಂತ. ಸುಮ್ನೆ ಸ್ಟಾರ್ಟಿಂಗ್ ಒಂಚೂರು ಪ್ರ್ಯಾಂಕ್ ಮಾಡಿದ್ವಿ. ಎಕ್ಸೆಲ್ ಅಂತ ಹೇಳಿ ಇಲ್ಲ, ನಮ್ದು ಎಕ್ಸೆಲ್ ಅಂತ ಹೇಳಿ ಬನ್ನಿ. ಕೊಟ್ಟಿಯಾರ್ ಹೆಂಗಿದೆ ಅಂತ ಹೇಳಿಲ್ಲ, ಫೀಡ್ಬ್ಯಾಕ್ ಸರ್. ಇದು ಫೀಡ್ಬ್ಯಾಕ್ ಹೇಳಿ, ಕೊಟ್ಟಿಯಾರ್ ಹೆಂಗಿದೆ ಅಂತ. ಕೊಟ್ಟಿಯಾರ್ ಬರೀ ರೀಲ್ಸ್ ನೋಡೇ ಸಾಕಾಗ್ ಹೋಗೈತೆ. ಯಾಕಂದ್ರೆ ಅಲ್ಲಿ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದ್ದೀನಿ. ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರೋರು ಎದುರಿಸ್ಬಿಟ್ಟಿದ್ದಾರೆ ಎಲ್ಲ. ಯಾರು ಆರನ್ ಮೇಲೆ ಕೂತ್ಕೊಂಡ್ಬಿಟ್ಟವ್ನಿ. ಯಾಕೆ ಕಡ್ಡಿಗಳು ತಗೊಂಡಿದ್ದೀರಾ? ಏನ್ ಸಮಾಚಾರ? ಆಗೋ ಡ್ಯಾನ್ಸ್ ಆಡ್ರಿ ಕುಲದಲ್ಲಿ ಓಕೆ ಗೈಸ್, ಈಗ ನಮ್ದು ಕೊಟ್ಟಿಯೂರು ಟ್ರಿಪ್ ಮುಗ್ದಿದೆ. ಎಲ್ಲ ಸ್ವಲ್ಪ ಚಿಲ್ ಮಾಡಿದೆಲ್ಲ ಆಯ್ತು. ಈಗ ಮನೆ ಕಡೆ ಎಲ್ಲ ಓಡ್ತಾ ಇದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಟಾಟಾ ಬೈ ಬಾಯ್. ಓಕೆ ಗೈಸ್, ಬೈ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.